ಹಾಯ್ ಗೈಸ್, ನಮಸ್ಕಾರ. ನೀವು ನೋಡ್ತಾ ಇದ್ರೆ ಕನ್ನಡಿಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೈಸ್, ಇವತ್ತು ನಾವು ತೀಸ್ಕೊಡ್ತಾ ಇದ್ದೀವಿ ಗೃಹಲಕ್ಷ್ಮಿ 4ನೇ ಕಂತಿನ ಅಮೌಂಟ್ ಬರ್ತಂತ ಜನ ಕೇಳ್ತಾ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಮತ್ತು ಇದ್ದವ್ರಿಗೆ ಯಾರಿಗೂ ಒಂದು ಕಂತಿನ ಅಮೌಂಟ್ ಬಂದಿಲ್ಲ. ಅದ್ರ ಬಗ್ಗೆ ಒಂದಿಷ್ಟು ಜನ ಅಮೌಂಟ್ ಅಂದರೆ ಅದ್ರ ಬಗ್ಗೆ ಒಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ಗುಡ್ ನ್ಯೂಸ್ ಇದೆ. ಎಲ್ಲ ಮಾಹಿತಿನ ತೀಸ್ಕೊಡ್ತೀನಿ. ಅದು ಸಂಪೂರ್ಣ ವಿಡಿಯೋ ನೋಡಿ ಬನ್ನಿಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ ಗೃಹಲಕ್ಷ್ಮಿ 4ನೇ ಕಂತಿನ ಬರುತ್ತೆ ಅಂತ ಭಾಳಷ್ಟು ಜನ ಕಮೆಂಟ್ ಆಗ್ತಾಯಿದ್ರು. ಈಗಾಗಲೇ ಎಷ್ಟೋ ಜನಕ್ಕೆ 3 ಕಂತಿನ ಅಮೌಂಟ್ ಬಂದಿದೆ. 4ನೇ ಕಂತಿನ ಅಮೌಂಟ್ಗೋಸ್ಕರ ಎಲ್ಲರೂ ವೇಟ್ ಮಾಡ್ತಾಯಿದ್ದಾರೆ. ಇನ್ನು ಮುಂದೆ ಇದುವರೆಗೂ ಯಾರಿಗೂ ಒಂದು ಕಂತಿನ ಅಮೌಂಟ್ ಬಂದಿಲ್ಲ. ಅವ್ರಿಗೂ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ರಾಜ್ಯ ಸರ್ಕಾರ ಏನಪ್ಪ ಅಂದರೆ ಇದುವರೆಗೂ ಯಾರಿಗೆ ಅಪ್ಲಿಕೇಶನ್ ಅಂದರೆ ಇದುವರೆಗೂ ಯಾರಿಗೂ ಒಂದು ಕಂತಿನ ಅಮೌಂಟ್ ಬಂದಿಲ್ಲ. ನಿಮಗೆ ಯಾವುದಕ್ಕೆ ಅಮೌಂಟ್ ಬಂದಿಲ್ಲ ಅಂತ ಇನ್ನು ಮುಂದೆ ಕ್ಯಾಂಪ್ ನಡೆಸ್ತೀವಿ ಅಂತ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಈ ಕ್ಯಾಂಪ್ ಬಂದುಬಿಟ್ಟು ಡಿಸೆಂಬರ್ 28, 29, 30 ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಕ್ಯಾಂಪ್ ನಡೆಸುತ್ತಾರೆ ಅಂತ ಒಂದು ಮಾಹಿತಿನ ಕೊಟ್ಟಿದ್ದಾರೆ. 28, 29, 30 ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲ ಕ್ಯಾಂಪ್ ನಡೀತಾ ಇಲ್ಲಿ ನಿಮ್ಮ ಪ್ರಾಬ್ಲಮ್ ಏನಿದ್ರು ಸರಿಪಡಿಸಿ ಕೊಡ್ತೀವಿ ಅಂತ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಈ ಮಾಹಿತಿನ ಇದುವರೆಗೆ ಯಾರಿಗೆ ಅಮೌಂಟ್ ಬಂದಿಲ್ಲ ಅವ್ರಿಗೂ ಮತ್ತು ಈ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಇನ್ನೊಂದು 2 ದಿನ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ಎಷ್ಟು ದಿನ ಸ್ಟಾರ್ಟ್ ಇರುತ್ತೆ ಅಂತ ಗೊತ್ತಿಲ್ಲ, ಬಟ್ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ಈ 4ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂತ ಒಂದಿಷ್ಟು ಜನ ಕೇಳ್ತಾರೆ. ಇದು ಬಂದುಬಿಟ್ಟು 4ನೇ ಕಂತಿನ ಅಮೌಂಟು ಈಗಾಗಲೇ ರಿಸೀವ್ ಆಗಿದೆ. ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಅಮೌಂಟ್ ರಿಸೀವ್ ಆಗಿದೆ, ಬಟ್ ಅಕೌಂಟ್ಗಳಿಗೆ ಇನ್ನೂ ರಿಸೀವ್ ಆಗಿರಲಿಲ್ಲ. ಇದ್ರ ಬಗ್ಗೆ ನಾವು ವಿಡಿಯೋ ಕೂಡ ಮಾಡಿದೆ. ಇನ್ನು ಅಮೌಂಟ್ ಯಾವಾಗ ರಿಸೀವ್ ಆಗುತ್ತೆ ಅಂದರೆ ಯಾವ ಡಿಸ್ಟ್ರಿಕ್ಗಳಿಗೆ ರಿಸೀವ್ ಆಗುತ್ತೆ ಅಂದರೆ ನಾಳೆಯಿಂದ ಕರ್ನಾಟಕದಲ್ಲಿರುವ ಪ್ರತಿಯೊಂದು ಜಿಲ್ಲೆಗಳಿಗೆ ಅಮೌಂಟ್ ರಿಸೀವ್ ಆಗುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಮೌಂಟ್ ನಾಳೆ ಅಂತ ತಾರೀಕಿನ ಇವತ್ತೆಷ್ಟು, ಇವತ್ತು 26 ತಾರೀಕು, ಇವತ್ತು 25 ಡೇಟ್ ಬಂದುಬಿಟ್ಟು ಇವತ್ತರಿಂದ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ 26ರಿಂದ ಪ್ರತಿಯೊಂದು ಡಿಸ್ಟ್ರಿಕ್ಟು ಸ್ಟಾರ್ಟ್ ಆಗುತ್ತೆ, ಹಂತವಾಗಿ ಪ್ರತಿಯೊಬ್ಬರಿಗೆ ರಿಲೀಸ್ ಆಗುತ್ತೆ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಮೊದಲು ಅಪ್ಲಿಕೇಶನ್ ಯಾರು ಹಾಕಿದ್ರಲ್ಲ ಅವ್ರಿಗೆ ಫಸ್ಟ್ ರಿಲೀಸ್ ಆಗುತ್ತೆ, ಹಂತವಾಗಿ ಎಲ್ಲರಿಗೂ ರಿಲೀಸ್ ಆಗುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ, ಒಂದು ಸ್ವಲ್ಪ ವೇಟ್ ಮಾಡಿ. ನಿಮಗೂ ಫಸ್ಟ್ ಬರದೇ ಇರ್ಬೋದು, ಬಟ್ ವೇಟ್ ಮಾಡಿ, ನಿಮಗೂ ಅಮೌಂಟ್ ಬರುತ್ತೆ. ಓನ್ಲಿ ಫಸ್ಟ್ ಡೇ ಒಂದು 10% ರಿಲೀಸ್ ಆಗ್ಬೋದು. ಫಸ್ಟ್ ಡೇ ಒಂದು 10% ರಿಲೀಸ್ ಆಗ್ಬೋದು. ಅಂದರೆ ಹಂತವಾಗಿ ಡೇ ಬೈ ಡೇ ರಿಲೀಸ್ ಆಗುತ್ತೆ. ಡಿಸೆಂಬರ್ 26ರಿಂದ ರಿಲೀಸ್ ಆಗುತ್ತೆ, ಅಂದರೆ ನಾಳೆಯಿಂದ ರಿಲೀಸ್ ಆಗುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ವೇಟ್ ಮಾಡಿ, ನಿಮಗೂ ಅಮೌಂಟ್ 4ನೇ ಕಂತಿನ ಅಮೌಂಟ್ ರಿಲೀಸ್ ಆಗುತ್ತೆ. ಮತ್ತು 3ನೇ ಕಂತಿನ ಅಮೌಂಟ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಮಾಹಿತಿನ ಕೇಳ್ತಾಯಿದ್ರು. ಡಿಸೆಂಬರ್ 30 ಒಳಗಾಗಿ ರಿಲೀಸ್ ಆಗುತ್ತೆ ಅಂತ ಮಾಹಿತಿನ ಕೊಟ್ಟಿದೆ. ಈಗಾಗಲೇ ಒಂದಿಷ್ಟು ಜನಕ್ಕೆ ರಿಲೀಸ್ ಆಗ್ತಾಯಿದೆ, ರಿಸೀವ್ ಕೂಡ ಆಗಿದೆ. ಅವರು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಎಷ್ಟೋ ಜನಕ್ಕೆ ರಿಸೀವ್ ಆಗಿದೆ. ಮತ್ತು ಇದುವರೆಗೂ ಯಾರು 1ನೇ ಕಂತಿನ ಅಮೌಂಟ್ 2ನೇ ಕಂತಿನ ಅಮೌಂಟ್ ಯಾರಿಗೆ ಬಂದಿಲ್ಲ ಅವ್ರಿಗೂ ಕೂಡ ರಿಸೀವ್ ಆಗುತ್ತೆ. ವೇಟ್ ಮಾಡಿ. ಮತ್ತು ನಿಮಗೆ ಕ್ಯಾಂಪನ್ನು ರೆಡಿ ಮಾಡ್ತೀವಿ ಅಂತಲೂ ಕೂಡ ಇದ್ದಾರೆ. ಆ ಕ್ಯಾಂಪ್ನಲ್ಲಿ ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ಸರಿಪಡಿಸ್ಕೊಡ್ತೀವಿ ಅಂತಲೇ ಇದ್ದಾರೆ. ಈ ಕ್ಯಾಂಪ್ ಬಂದುಬಿಟ್ಟು ಗ್ರಾಮ ಪಂಚಾಯತಿಗಳಲ್ಲಿ ನಡೆಯುತ್ತದೆ ಅಂತ ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ವೇಟ್ ಮಾಡಿ, ಅದಕ್ಕೆ ಎಷ್ಟು ಸತ್ಯನೋ ಸುಳ್ಳು ಗೊತ್ತಿಲ್ಲ, ಬಟ್ ಮಾಹಿತಿ ಅಂದರೂ ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ವೇಟ್ ಮಾಡಿ ನೋಡೋಣ, ಅಮೌಂಟ್ ಬಂದರೂ ಬರ್ಬೋದು. ಮತ್ತು ಎಷ್ಟೋ ಜನಕ್ಕೆ ಅಮೌಂಟ್ ರಿಸೀವ್ ಆಗ್ತಿದೆ. ನಾನು ಹಿಂಗೆ ಒಂದು ವಿಡಿಯೋ ಮಾಡಿ ತೋರಿಸಿದ್ದೆ, ಅದರಲ್ಲಿ ಕೂಡ ರಿಸೀವ್ ಆಗಿತ್ತು. 1ನೇ ಕಂತಿನ ಅಮೌಂಟು ಕೂಡ ಎಷ್ಟೋ ಜನಕ್ಕೆ ರಿಸೀವ್ ಆಗಿದೆ. 1-2 ರಿಸೀವ್ ಆಗಿಬಿಟ್ಟು ಟೋಟಲ್ 4,000 ಅಮೌಂಟ್ ಕೂಡ ರಿಸೀವ್ ಆಗಿದೆ ಎಷ್ಟೋ ಜನಕ್ಕೆ. ಮತ್ತು 2ನೇ ಕಂತಿನ ಅಮೌಂಟ್ ರಿಸೀವ್ ಆಗ್ತಾಯಿದೆ. ಅದೇ ರೀತಿ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿ ನಮ್ಮ ಚಾನಲ್ಗೆ ಹೊಸಬ್ರ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಫ್ರೆಂಡ್ಸ್, ಥ್ಯಾಂಕ್ ಯು.